ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1855 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರೀತಿಯ ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಕೃಷಿ ಈ ಕುರಿತು ಜೆರಾಲ್ಡ್ ಡಿಸೋಜಾ ಅಳಿಕೆ ಇವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಜೆರಾಲ್ಡ್ ಡಿಸೋಜಾ ಇವರು ಬಂಟ್ವಾಳ ತಾಲೂಕು ಅಳಿಕೆ ಎಂಬಲ್ಲಿನ ನಿವಾಸಿಯಾಗಿದ್ದು, ಮಲ್ಲಿಗೆ ಕೃಷಿ ಈ ವಿಷಯದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ. ಮಲ್ಲಿಗೆ ಕೃಷಿ ಆರಂಭಿಸಲು ಪ್ರೇರಣೆ ಏನು ಅಂತ ಹೇಳ್ಬೋದಾ ಸರ್? ಹೇಳ್ಬೋದು. ಫಸ್ಟಿಗೆ ನಾವು ಒಂದು 40 ಸಸಿಯನ್ನು ನಾವು ಮನೆ ಅಂಗಳದಲ್ಲಿ ಮಾಡಿ ನಾವು ಅದರಲ್ಲಿ ಸ್ವಲ್ಪ ಆದಾಯ ಮಾಡಿದ್ದೇವೆ. ಆದಾಯ ಮಾಡಿ ನಮಗೆ ಮಲ್ಲಿಗೆ ಸಿಕ್ಕಿ ನಾವು ಅದರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದೇವೆ. ಈಗ ನಾವು ಅದನ್ನು ನಮಗೆ ಸ್ವಲ್ಪ ಅಂಗಳ ಬೇಕು ಅಂತ ಹೇಳಿ ಅದನ್ನು ನಾವೀಗ ಮನೆ ಟೆರೆಸ್ ಮೇಲೆ ಈಗ 170 ಸಸಿ ನಾವು ಬೆಳೆಸಿದ್ದೇವೆ. ಅದರಲ್ಲಿ ನಮಗೆ ಈಗ ಒಳ್ಳೆ ಈಲ್ಡಿಂಗ್ ಬಂದಿದೆ. ನಮಗೆ ಒಂದು ವರ್ಷದಲ್ಲಿ ಈಗ 7-8 ಲಕ್ಷ ರೂಪಾಯಿ ಆದಾಯ ಬರ್ತಾ ಉಂಟು. ಮತ್ತೆ ನಮಗೆ 7-8 ಅಟ್ಟಿ ಹೂ ಸಿಗ್ತದೆ. ಮಾರ್ಕೆಟಿಂಗ್ ನಮಗೆ ಒಳ್ಳೆ ಇದ್ರೆ ನಮಗೆ ಮಲ್ಲಿಗೆ ಕೃಷಿ ಒಳ್ಳೆ ಆದಾಯ ಕೊಡ್ತದೆ. ಎಷ್ಟು ಗಿಡಗಳು ಉಂಟು ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಈಗ 170 ಗಿಡ ಉಂಟು. ಈಗ ಅದಕ್ಕೆ ಅದರ ಗೊಬ್ಬರ ಎಲ್ಲ ಹೇಗೆ ಮಾಡ್ತಾ ಇದ್ದೀರಾ? ಅದಕ್ಕೆ ಗೊಬ್ಬರ ನಾವು ಸಾವಯವೇ ಮಾಡಿ ಹಾಕುದು. ನಾವು ಒಂದು ಸಲ ಅರಳಿಂಡಿ ಹಾಕಿದ್ರೆ ಒಂದು ಸಲ ಕೈಬೇವಿಂಡಿ, ಇಲ್ಲದ್ರೆ ನಾವು ಸೆಗಣಿಯನ್ನು ಒತ್ತಿಸಿ ಅದನ್ನು ಸುಡುಮಣ್ಣು ಮಾಡಿ ಹಾಕ್ತೇವೆ. ಮತ್ತೆ ಗೋಮೂತ್ರ ಕೂಡ ಸ್ವಲ್ಪ ಹಾಕ್ತೇವೆ. ಅದನ್ನು ನಾವು ಗೋಮೂತ್ರ ಅಂದ್ರೆ ಹಾಗೆ ಡೈರೆಕ್ಟ್ ನಮಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಅದನ್ನು ನಾವು ತೆಗೆದು ಇಟ್ಟು ನಾವು ಒಂದು 20 ದಿವಸ ಇಟ್ಟು ಅದನ್ನು ತಂಪಾದ ಮೇಲೆ ಮತ್ತೆ ಅದಕ್ಕೆ ನೀರು ಬೆರೆಸಿ ಹಾಕುವುದು. ಡೈರೆಕ್ಟ್ ಆದ್ರೆ ಹಾಕಿದ್ರೆ ಅದು ಸ್ವಲ್ಪ ಮತ್ತೆ ಕೆಂಪಾಗ್ತದೆ. ಅದು ಹಾಗೆ ಮತ್ತೆ ಅದು ಒಣಗುತ್ತದೆ. ಈಗ ನೀವು ಈ ಕೃಷಿಯನ್ನು ಆರಂಭ ಮಾಡಲಿಕ್ಕೆ ನಿಮಗೆ ಕೃಷಿ ಕೇಂದ್ರದಿಂದ ತರಬೇತಿ ಏನಾದರೂ ಸಿಕ್ಕಿದೆ ಸರ್? ನಮಗೆ ಇದು ಮಲ್ಲಿಗೆ ನಾವು 40 ಸಸಿ ಮೊದಲು ಫಸ್ಟಿಗೆ ಅಂಗಳದಲ್ಲಿ ಮಾಡುವಾಗ ನಮಗೆ ಕೃಷಿ ವಿಜ್ಞಾನ ಅಭಿವೃದ್ಧಿಯವರು ಲಕ್ಷ್ಮಿ ಅಂತ ಹೇಳಿದ್ದಾರೆ. ಅವರು ಬಂದು ನಮಗೆ ನೋಡಿ ನಾನು ಮಾಡಿದ ಮಲ್ಲಿಗೆ ಸಸಿ ನನ್ನಕ್ಕಿಂತಲೂ ಎತ್ತರ ಒಂದು 5-6 ಅಡಿ ಎತ್ತರ ಇತ್ತು. ಅದನ್ನು ಅವರು ನೋಡಿ ಹೇಳಿದ್ರು, ಇದು ಮಲ್ಲಿಗೆ ಬೆಳೆಸುವುದು ಈಗಲ್ಲ, ಇದನ್ನು ವರ್ಷದಲ್ಲಿ ಒಮ್ಮೆ ಕಟ್ಟು ಮಾಡಬೇಕು ನೀವು. ಅದೇ ಪ್ರಮಾಣದಲ್ಲಿ ನಾವು ಕಟ್ಟು ಮಾಡಿ ನೋಡಿದ್ದೇವೆ. ನಮಗೆ ಒಳ್ಳೆ ಈಲ್ಡಿಂಗ್ ಬಂತು. ಮತ್ತೆ ಬಂದಾದ ಮೇಲೆ ನಮಗೆ ಅವರಿಗೆ ಆ ಸಲ ಅವರು ಬಂದರು, ನಮಗೆ ಸ್ವಲ್ಪ ಗೊಬ್ಬರ ಕೂಡ ನಮಗೆ ಅವರು ಕೊಟ್ಟಿದ್ದಾರೆ. ಮತ್ತೆ ಅದನ್ನು ಕಟ್ಟು ಮಾಡಲಿಕ್ಕೆ ಒಂದು ಕತ್ತರಿ ಕೂಡ ಕೊಟ್ಟಿದ್ದಾರೆ. ಅವರು ಮಾಡಿ ಹೀಗೆ ಮತ್ತೆ ನಾನು ಮನೆಯ ಮೇಲೆ ಮಾಡಿ ನನಗೆ ನನ್ನ ಒಂದು ಯೂಟ್ಯೂಬ್ನಲ್ಲೆಲ್ಲ ಪ್ರಸಾರವಾಯಿತು. ಮತ್ತೆ ಅದನ್ನೆಲ್ಲ ನೋಡಿ ನಮಗೆ ಕರ್ನಾಟಕ ಸರ್ಕಾರ ನನಗೆ ಪ್ರಶಸ್ತಿ ಕೂಡ ಕೊಟ್ಟಿದೆ. ನಮಗೆ ಇದು ಧರ್ಮಸ್ಥಳದಲ್ಲಿ ನಮಗೆ ಸಿಕ್ಕಿದೆ. ಇದು ಅಂದ್ರೆ ನಿಮಗೆ ಈ ಕೃಷಿ ವಿಜ್ಞಾನ ಕೇಂದ್ರದಿಂದ ಡಾಕ್ಟರ್ ರಶ್ಮಿ ಅವರು ಭೇಟಿ ಕೊಟ್ಟು ನಿಮ್ಮ ಮಲ್ಲಿಗೆ ಕೃಷಿಯ ಬಗ್ಗೆ ಒಂದಿಷ್ಟು ತರಬೇತಿಯನ್ನು ಕೊಟ್ಟಿದ್ದಾರೆ ನಿಮಗೆ? ಹೌದು, ಕೊಟ್ಟಿದ್ದಾರೆ. ಮತ್ತೆ ನಮಗೆ ಮಾರ್ಕೆಟಿಂಗ್ ಕೂಡ ನಾವು ನಮ್ಮ ಹತ್ತಿರದ ಒಂದು ಅಂಗಡಿಗೆ ಕೊಡ್ತಾ ಇದ್ದೇವೆ ನಾವು. ಅವರು ನಮಗೆ 2100 ರೂಪಾಯಿ ಇದ್ರೂ ಕೂಡ ನಮಗೆ 1,000 ರೂಪಾಯಿ ಕೊಡುದು. ಅದಕ್ಕೆಲ್ಲ ಮೇಲಿದ್ದದ್ದೆಲ್ಲ ಅವರಿಗೆ ಲಾಭ. ಅದು ಆದ್ರಿಂದ ಅವರೇ ಒಂದು ಮಾರ್ಕೆಟ್ದಾರರನ್ನು ನಮ್ಮಲ್ಲಿಗೆ ತಂದು ನಾವು ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು 2-3 ಸಾಲ ಮೀಟಿಂಗ್ ಮಾಡಿ ಈಗ ಮಂಗಳೂರಿನವರು ಬಂದು ನಮ್ಮ ಮಲ್ಲಿಗೆಯನ್ನು ಅವರು ಕೊಂಡೋಗ್ತಾರೆ. ನಮಗೆ ಈಗ 2,000 ಇದ್ರೆ 1,900 ಸಿಗ್ತದೆ. ಮೊದಲು ನಮಗೆ 1,000 ಸಿಗ್ತಾ ಇತ್ತು. ಈಗ ನಮಗೆ
1900 ಸಿಗ್ತದೆ, 2100 ಇದ್ರೆ. ಅದರಿಂದ ನಮಗೆ ಒಳ್ಳೆ ಇದು ಕೃಷಿ ವಿಜ್ಞಾನ ಅಭಿವೃದ್ಧಿಯಿಂದ ನಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ. ಇದು ಕೂಡ ನಮಗೆ ಒಂದು ಅವರು ಕೆಲಸ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೆ ತುಂಬಾ ಮಾರುಕಟ್ಟೆಯನ್ನು ಒದಗಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾನು ತುಂಬಾ ಆಭಾರಿ ಆಗ್ತೇನೆ. ಈಗ ನೀವು ಈ ಮಲ್ಲಿಗೆ ಕೃಷಿಯನ್ನು ಆರಂಭ ಮಾಡಲಿಕ್ಕೆ ಅದಕ್ಕೆ ಬೇಕಾದಂತ ಒಂದು ಕಚ್ಚಾ ಸಾಮಗ್ರಿಗಳು ಯಾವುದು ಅಂತ ಹೇಳ್ಬೋದಾ ಸರ್? ಕಚ್ಚಾ ಸಾಮಗ್ರಿಗಳಿದ್ರೆ ಮಲ್ಲಿಗೆ ಬೆಳೆಸುವುದೆಂದರೆ ಅದು ಸ್ವಲ್ಪ ತಾಳ್ಮೆ ಬೇಕು. ಅದರಲ್ಲಿ ತಾಳ್ಮೆ ಬೇಕು. ಅಂತ ಅದನ್ನು ನಾವು ಬೆಳೆಸಬೇಕಾದ್ರೆ ಮಲ್ಲಿಗೆಗೆ ನಮಗೆ ನಾವು 50 ಗ್ರೋ ಬ್ಯಾಗಿನಲ್ಲಿ ಮಾಡ್ತಿದ್ರೆ ಅದಕ್ಕೆ ನಮಗೆ ಒಂದು ಖರ್ಚು ಅಂದರೆ ಒಂದು 6-7 ಸಾವಿರ ರೂಪಾಯಿ ಖರ್ಚು, ಅದಕ್ಕಿಂತ ಜಾಸ್ತಿ ಅದಕ್ಕೆ ಖರ್ಚಿಲ್ಲ. ನಾನು ಮೊದಲು ಹಸು ಸಾಕ್ತಾ ಇದ್ದೇನೆ. ನಾವು ಒಂದು ಹಸುವಿಗೆ 50,000 ರೂಪಾಯಿ ಕೊಟ್ಟು ಹಸು ತೆಗೆಯುತ್ತಾ ಇದ್ದೇನೆ. ಆದ್ರೂ ಕೂಡ ಅದರಲ್ಲಿ ನನಗೆ ಬೆಸ್ಟ್ ಇದು 6,000-7,000 ಹಾಕಿದ್ರೆ ನಮಗೆ 60-50 ಗ್ರೋ ಬ್ಯಾಗ್ನಲ್ಲಿ ಮಾಡಲಿಕ್ಕೆ ಆಗ್ತದೆ. ಒಂದು ಸೆಸಿಗೆ 50 ರೂಪಾಯಿ ಹಾಗೆ ಸಿಗ್ತದೆ. ಮತ್ತೆ ಅದಕ್ಕೆ ಗೊಬ್ಬರ ನಾವು ಹಾಕೋದು, ನಾವು 10 ಬಟ್ಟಿ ಮಣ್ಣು ಹಾಕಿದ್ರೆ ಅದಕ್ಕೆ ನಾವೊಂದು 3 ಬಟ್ಟಿ ಹೊಯ್ಗೆ, ಮತ್ತೆ ಒಂದು 2 ಬಟ್ಟಿ ಏನಾದರೂ ಬೇರೆ ಗೊಬ್ಬರ ಹಾಕಬೇಕು. ಅದು ಹಸು ಗೊಬ್ಬರ ಒಣಗಿದ್ದು ಹಾಕ್ಬೋದು, ಹಸಿ ಹಾಕಬಾರ್ದು. ಮತ್ತು ಇಲ್ಲದ್ರೆ ನಾವು ಎರೆಹುಳು ಗೊಬ್ಬರ 1 ಬ್ಯಾಗ್ ಹಾಕ್ಬೋದು. ಇಲ್ಲಂತಂದರೆ ಅದಕ್ಕೆ ನಾವು ಸುಡುಮಣ್ಣು ಮಾಡಿ ಕೂಡ ಸೆಗಣಿದ್ದು ಸುಡುಮಣ್ಣು ಮಾಡಿ ಹಾಕ್ಬೋದು. ಹಾಗೆಲ್ಲ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅರ್ಧ ಅಂಶ ಮಾಡಿ ತುಂಬಿಸುವುದು. ಮತ್ತು ಅದರಲ್ಲಿ ಸಸಿ ನೆಟ್ಟರೆ ನಮಗೆ ಬೇಕಾದಕ್ಕೆ ಅದಕ್ಕೆ ಗೊಬ್ಬರ ಎಲ್ಲ ಕೊಡಲಿಕ್ಕೆ ಆಗ್ತದೆ. ಅದಕ್ಕೆ ಈಗ ಒಂದು ಸಸಿಯನ್ನು ನೆಟ್ಟ ಮೇಲೆ ಎಷ್ಟು ಸಮಯದಲ್ಲಿ ಅದು ನಿಮಗೆ ಇಳುವರಿಯನ್ನು ಕೊಡ್ತದೆ? ಸರಿ, ನೀವು ಕೇಳಿದ್ದು ಸರಿ. ಚಿಗುರು ಬಂದ ಕೂಡಲೇ ಮುಗುರು ಬರ್ತದೆ. ಅದರಲ್ಲಿ ಆ ಮುಗುರು ಬಂದರೆ ನಾವು ಅದನ್ನು ಮುಗುರನ್ನು ಚಿವುಟಿ ತೆಗಿಬೇಕು. ನಾವೊಂದು 3 ತಿಂಗಳು ಅಥವಾ 4 ತಿಂಗಳಾದ ಮೇಲೆ ಸಸಿ ನಮಗೆ ಎಷ್ಟು ಬೆಳವಣಿಗೆ ಆಗ್ತದೆ ಅಷ್ಟು ಬೆಳವಣಿಗೆ ಆದ ಮೇಲೆ ನಾವು ಅದನ್ನು ತೆಗಿಬೇಕು, ಹೂ ತೆಗಿಲಿಕ್ಕೆ ಶುರು ಮಾಡಬೇಕು. ಮತ್ತು ಸಣ್ಣ ಸಸಿಯಲ್ಲೇ ನಾವು ಹೂ ತೆಗೆದ್ರೆ ಅದು ಸಸಿಯೇ ದೊಡ್ಡದಾಗುವುದಿಲ್ಲ, ಮತ್ತು ಹಾಗೆಯೇ ಅದು ಒಣಗಿರ್ತದೆ. ಮತ್ತು ದೊಡ್ಡದಾದ ಮೇಲೆ ನಾವು ಹೂ ತೆಗಿಬೇಕು. ಈಗ ನಿಮಗೆ ಒಟ್ಟು ಈಗ ಈ ಗಿಡದಲ್ಲಿ ದಿನದಲ್ಲಿ ಎಷ್ಟು ಅಟ್ಟೆ ಮಲ್ಲಿಗೆ ಸಿಗ್ತಾ ಇದೆ? ಈಗ ನಮಗೆ ಕಳೆದ ವರ್ಷ ಹೇಳಿದ್ರೆ ನಮಗೆ ಒಂದು 8 ಅಟ್ಟಿ 9 ಅಟ್ಟಿ ಎಲ್ಲ ಹೂ ಸಿಕ್ಕಿದೆ. ಈ ವರ್ಷ ಮಳೆ ಜಾಸ್ತಿ ಆದ ಕಾರಣ, ಸ್ವಲ್ಪ ಚಳಿ ಕೂಡ ಜಾಸ್ತಿ ಆದ ಕಾರಣ ಈಗ ನಮಗೆ 2.5 ಅಟ್ಟಿ ಈಗ ಸಿಗ್ತದೆ. ಹಾಗೆ ಈಗ ಸ್ವಲ್ಪ ಕಡಿಮೆ, ಈಗ ಎಲ್ಲರಿಗೂ ಕಡಿಮೆ. ನಾವು ವರ್ಷದಲ್ಲಿ ಒಮ್ಮೆ ಕಟ್ಟೆಲ್ಲ ಮಾಡಿ ಅದ್ರ ಚಿಗುರೆಲ್ಲ ಒಳ್ಳೆ ಬಂದರೆ ನಮಗೆ ಒಳ್ಳೆ ಈಲ್ಡಿಂಗ್ ಬರ್ತದೆ. ಅದು ಈ ಒಂದು ಮಲ್ಲಿಗೆ ಕೃಷಿ ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಎದ್ದು ಈ ಕೆಲಸವನ್ನು ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ. ನೀವು ಹೇಗೆ ಇದರ ತಯಾರಿಯನ್ನು ಮಾಡ್ತೀರಾ ಬೆಳಿಗ್ಗೆ ಎದ್ದು? ನಾವು ಬೆಳಿಗ್ಗೆ ಎದ್ದುಕೊಂಡು ನಾವು ಜಾಸ್ತಿ 6 ಅಟ್ಟಿ 7 ಅಟ್ಟಿ ಹೂ ಇದ್ದರೆ ನಾವು ಸ್ವಲ್ಪ ಬೇಗ ಹೇಳ್ಬೇಕಾಗ್ತದೆ. 4:30-5 ಗಂಟೆಗೆ ಎದ್ದು ನಾವು ಒಂದು ತಲೆಗೆ ಲೈಟ್ ಎಲ್ಲ ಕಟ್ಟಿ ಇದನ್ನು ಸ್ಟಾರ್ಟ್ ಮಾಡ್ತೇವೆ ಕೊಯ್ಲಿಗೆ. ಮತ್ತು ನಾವು 7 ಗಂಟೆಗೆ ಎದ್ದರೆ ಅದೆಲ್ಲ ನಮ್ಮ ಕೆಲಸ ಆಗೋದಿಲ್ಲ. ಅದು ಮಾರ್ಕೆಟಿಂಗ್ 12 ಗಂಟೆಗೆ ಅದು ಅವರಿಗೆ ಮುಟ್ಟಬೇಕು ಮಲ್ಲಿಗೆ. ಆದ ಕಾರಣ ನಮಗೆ ಬೇಗ ಎದ್ದು ಹೇಳಬೇಕು, ಬೇಗ ಎದ್ದು ಇದನ್ನು ಕೊಯ್ದು ಕಟ್ಟಿ ಕೊಡಬೇಕು. ನೀವು ಇದಕ್ಕೆ ಮನೆಯವರು ಹೇಗೆ ಸಪೋರ್ಟ್ ಮಾಡ್ತಾರೆ ಸರ್ ಈ ಕೃಷಿಗೆ? ಇದಕ್ಕೆ ಈ ಮಲ್ಲಿಗೆ ಕೃಷಿ ಮಾಡಬೇಕಾದ್ರೆ ಮನೆಯವರಲ್ಲಿದ್ದರೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದರೆ ಮಾತ್ರ ಇದನ್ನು ಮಾಡ್ಬೋದು. ಒಂದು ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ. ಇದು 2 ಜನ 3 ಜನ ಸೇರಿದರೆ ಅದನ್ನು ತೆಗೆದು ಕೊಡಲಿಕ್ಕೆಲ್ಲ ಜನ ಇದ್ದರೆ ಸ್ವಲ್ಪ ಈಸಿ ಆಗ್ತದೆ. ಮತ್ತು ನಮಗೆ 10 ಗಂಟೆ ಮೇಲೆ ಇದನ್ನು ಕಟ್ಟಿ ಆದ ಮೇಲೆ ಮತ್ತೆ ಕೆಲಸ ಇಲ್ಲ. ಮತ್ತು ಫಸ್ಟಿಗೆ ನಾವು ತೆಗೀಲಿಕ್ಕೆಲ್ಲ ಜನ ಎಲ್ಲ ಬೇಕು, ಇದಕ್ಕೆ 4-5 ಜನ ಎಲ್ಲ ಬೇಕಾಗ್ತದೆ. ಈಗ ಇದು ಕಟ್ಟುವ ಸಂದರ್ಭದಲ್ಲಿ ಸಹ ನಿಮಗೆ ನಿಮ್ಮ ಮನೆಯವರೇ ಕಟ್ತಾ ಇದ್ದಾರಾ ಅಥವಾ ಹೊರಗಡೆ ಯಾರಾದರೂ ನೀವು ಸಹಾಯಕರಾಗಿ ತಗೊಳ್ತೀರಾ? ನಾವು ಕಳೆದ ವರ್ಷ ಎಲ್ಲ ಸ್ವಲ್ಪ ಸಹಾಯಕ ಮಾಡಿ ತೆಗೆದಿಟ್ಟುಕೊಂಡು ಇದ್ದೇವೆ. ಈ ವರ್ಷ ಸ್ವಲ್ಪ ಹೂ ಕಡಿಮೆ ಆದ ಕಾರಣ ನಾವೇ ಕಟ್ಟುತ್ತೇವೆ, ನಮಗೆ ಆಗ್ತದೆ ಕಟ್ಟಲಿಕ್ಕೆ. ಈಗ ಹೂ ಸ್ವಲ್ಪ ಕಡಿಮೆ. ಈಗ ಇದಕ್ಕೀಗ ಈ ಹೂ ಕಟ್ಟುವಂಥದ್ದು ಈ ಬಾಳೆ ಗಿಡ ದಾರ ಸಹ ಉಂಟು ಅಥವಾ ನೂಲಿನ ದಾರವಲ್ಲಿ 2 ರೀತಿಯಲ್ಲಿ ಕಟ್ತಾರೆ. ಯಾವ ಒಂದು ದಾರದಲ್ಲಿ ಕಟ್ತಾ ಇದ್ದೀರಾ? ನಾವು ಇದನ್ನು ಬಾಳೆ ಎಲೆಯ ಬಲ್ಲಲ್ಲಿಯೇ ನಾವು ಮಾಡಿ ಕಟ್ಟುವುದು. ನಮಗೆ ಅದಕ್ಕೆ ಸ್ವಲ್ಪ ರೇಟು ಎಲ್ಲ ಸಿಕ್ಕುವುದು. ಅದಕ್ಕೆ ನೂಲಿನಲ್ಲಿ ಕಟ್ಟಿದ್ರೆ ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಮಾರ್ಕೆಟಿಂಗ್ ಇಲ್ಲ, ನಮ್ಮ ಇಲ್ಲಿಲ್ಲ. ಮತ್ತೆ ಎಲ್ಲ ದೇವಸ್ಥಾನಕ್ಕೆಲ್ಲ ಕೊಂಡೋಗುದು ಬಾಳೆ ಎಲೆಯಲ್ಲಿ ಕಟ್ಟಿದ್ರೆ ಮಾತ್ರ. ಅದರಿಂದ ನಾವು ಬಾಳೆ ಎಲೆಯೇ ಇದನ್ನು ಬಲ್ಲಿ ಮಾಡಿ ಬೇಸಿಗೆಗಾಲದಲ್ಲಿ ಮಾಡಿ ಕಟ್ಟಿ ಇಡ್ತೇವೆ. ಮತ್ತೆ ಅದನ್ನು ನಾವು ಮಳೆಗಾಲದಲ್ಲಿ ಅದು ಉಪಯೋಗ ಮಾಡ್ತೇವೆ. ಒಳ್ಳೆದಾಗ್ತದೆ ಅದ್ರಲ್ಲಿ ಕಟ್ಟಿರ್ಲಿಕ್ಕೆ, ತೊಂದರೆ ಇಲ್ಲ. ಈಗ ಈ ಮಲ್ಲಿಗೆ ಕೃಷಿಗೆ ಏನಾದ್ರೂ ರೋಗಗಳು ಬರುದು, ಅದರ ಬಗ್ಗೆ ನಿಮಗೆ ಏನಾದ್ರೂ ಅನುಭವ ಆಗಿದೆ ಸರ್? ರೋಗಗಳು ಅದಕ್ಕೆ ಬರ್ತಾ ಉಂಟು. ನಮಗೆ ಈ ಅಡಿಕೆ ಮರಕ್ಕೆ ಬಂದಾಗೆ ಇದಕ್ಕೆ ಕೂಡ ಅಂಥದ್ದು ಕಂಪ್ಲೇಂಟ್, ಎಲೆ ಚುಕ್ಕಿ ರೋಗ ಬರ್ತದೆ, ಮತ್ತು ಈ ಹಳದಿ ರೋಗ ಬರ್ತದೆ, ಮತ್ತು ಈ ಮುಗುರಿಗೆ ಕೂಡ ಹಾಗೆ ಅದು ಒಂದು ಹುಳು ಬರ್ತದೆ. ಆ ಮುಗುರಿನ ಹುಳಕ್ಕೆ ನಾವು ಮ್ಯಾಜಿಕ್ ಅಂತ ಒಂದು ಎಣ್ಣೆ ಬರ್ತದೆ, ಅದನ್ನು ನಾವು ಸ್ಪ್ರೇ ಮಾಡ್ತೇವೆ. ಅದು 1 ml 1 ಲೀಟ್ರ್ ನೀರು ಹಾಕಿ ಅದನ್ನು ಸ್ಪ್ರೇ ಮಾಡ್ತೇವೆ. ಮತ್ತು ಅದಕ್ಕೆ ನಾವು ಫಸ್ಟಿಗೆ ಮಳೆ ಶುರು ಆಗುವಾಗ, ಮುಂಗಾರು ಮಳೆ ಬರುವಾಗ ಅದಕ್ಕೆ ನಾವು ಇದು
ಕುಮ್ಮಯ ಹಾಕ್ತೇವೆ. ಕುಮ್ಮಯ ಅಂತ ಎಲ್ಲರೂ ಕೇಳ್ತಾರೆ ಎಲ್ಲರೂ. ಅದಕ್ಕೆ ಅದು ಸುಣ್ಣದ ಹುಡಿಯನ್ನು ಅದಕ್ಕೆ ಒಂದು ಗ್ರೋ ಬ್ಯಾಗಿನಲ್ಲಿ ಮಾಡಿದ್ರೆ ಒಂದು 100 ಗ್ರಾಮ್ಸ್ ವರ್ಷಕ್ಕೊಮ್ಮೆ ಹಾಕ್ಬೇಕು. ನಾವು ಮಣ್ಣಿನಲ್ಲಿ ಮಾಡಿದ್ರೆ ಒಂದು ಅರ್ಧ kg ಆದ್ರೆ ಹಾಕ್ಬೋದು. ಮಣ್ಣಿನಲ್ಲಿ ಮಾಡಿದ್ರೆ ನಮಗೆ ಅದಕ್ಕೆ ಯಾವುದು ಗೊಬ್ಬರ ಜಾಸ್ತಿ ಹೋಗ್ತದೆ. ಅದರಲ್ಲಿ ಮಲ್ಲಿಗೆ ಆಗುದು ಕೂಡ ಕಡಿಮೆ. ಗ್ರೋ ಬ್ಯಾಗ್ ನಲ್ಲಿ ಒಳ್ಳೆ ಮಲ್ಲಿಗೆ ಆಗ್ತದೆ ನಮಗೆ. ಈ ಸುಣ್ಣವನ್ನು ಕೊಡುವುದು ಈ ಮಣ್ಣಿನ ಒಂದು ಸಂರಕ್ಷಣೆಗ. ಸುಣ್ಣವನ್ನು ಕೊಡುದು ನಾವು ಅದನ್ನು ಮಣ್ಣು ವರ್ಷದಲ್ಲಿ ಒಮ್ಮೆ ಹೊಸತ್ತಾಗ್ತದೆ ಮಣ್ಣು, ಮತ್ತೆ ಅದರಲ್ಲಿ ಕ್ಯಾಲ್ಸಿಯಂ ಎಲ್ಲ ಸಿಗ್ತದೆ. ಮತ್ತೆ ಈ ಹಳದಿ ರೋಗ ಬಂದ್ರೆ ಅದಕ್ಕೆ ನಾವು ಬಯೋಸ್ಟಿನ್ ಅಂತ ಒಂದು ಹುಡಿ ಬರ್ತದೆ, ಅದನ್ನು ನಾವು ಸ್ಪ್ರೇ ಮಾಡ್ತೇವೆ. ಅದನ್ನು 1 ml ಗೆ 1 ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿ ನಾವು ಕೃಷಿ ವಿಜ್ಞಾನಿ ಅಭಿವರ್ಧಿ ಹೇಳಿ ನನಗೆ ಮಾಹಿತಿ ಕೊಟ್ಟು ನಾನು ಹಳದಿ ಆದ ಸಸಿಯನ್ನು ಈಗ ನಮ್ಮ ಗ್ರೀನ್ ಆಗಿ ಒಳ್ಳೆ ಬಂದಿದೆ. ಈಗ ನೀವೀಗ ಅದಕ್ಕೆ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಾ ಸರ್? ಅದಕ್ಕೆ ಮಲ್ಲಿಗೆಗೆ ನೀರು ಅಂತಂದ್ರೆ ಅದಕ್ಕೆ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ. ನೀರು ಅದಕ್ಕೆ ನಾವು ಹಾಕುದು 1 ಲೀಟರ್ ನೀರು, ಒಂದು ಸಸಿಗೆ 1 ಲೀಟರ್ ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ರೆ. ಅದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಅದು ನೀರು ಕೂಡ ಹಾಗೆ ಮಲ್ಲಿಗೆಗೆ ಎಲ್ಲಾ ಸಮಯದಲ್ಲಿ ಒಂದೇ ರೀತಿ ನೀರು ಕೊಡ್ಲಿಕ್ಕೆ ಇಲ್ಲ. ಹೇಳಿದ್ರೆ ಅದಕ್ಕೆ ನಾವು ಹೂ ಆಗಿ ಮುಗಿದ ಮೇಲೆ ಅದಕ್ಕೆ ನೀರು ಹಾಕುವುದು ನಿಲ್ಲಿಸಬೇಕು. ಒಂದು 4-5 ದಿವಸ ನೀರು ಹಾಕ್ಲೇಬಾರ್ದು. ಅದು ಒಮ್ಮೆ ಎಲೆ ಉದುರಿ ಹೋಗಬೇಕು. ಮತ್ತೆ ಚಿಗುರು ಬಂದ ಮೇಲೆ ಮತ್ತೆ ಅದಕ್ಕೆ ಒಳ್ಳೆ ನಾವು ನೀರು ಕೊಡಬೇಕು. ಕೊಟ್ಟ ಮೇಲೆ ಒಳ್ಳೆ ಮುಗುರು ಬರ್ತದೆ. ನಾವು ಎಲ್ಲ ಸಮಯದಲ್ಲಿ ಒಂದೇ ರೀತಿ ನೀರು ಕೊಟ್ಟರೆ ಅದು ಸರಿಯಾಗಿ ನಮಗೆ ಹೂ ಬರುವುದಿಲ್ಲ ಅದರಲ್ಲಿ. ಅದು ಈಗ ಯಾವ ಹವಾಮಾನ ಒಳ್ಳೆಯದು ಸರ್ ಈ ಮಲ್ಲಿಗೆ ಕೃಷಿಗೆ? ಮಲ್ಲಿಗೆಗೆ ಒಳ್ಳೆ ಬೇಸಿಗೆ ಸಮಯದಲ್ಲಿ ಬೆಗರ್ಲಿಗೆ ಶುರು ಆದರೆ ಮಾತ್ರ ಅದರಲ್ಲಿ ಒಳ್ಳೆ ಮಲ್ಲಿಗೆ ಬರ್ತದೆ. ಚಳಿ ಜಾಸ್ತಿ ಬಂದರೆ ಸ್ವಲ್ಪ ಕಡಿಮೆ ಆಗ್ತದೆ, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಯಾವಾಗಲೂ ನಮಗೆ ಹೇಗಾದರೂ 1-2 ಅಟ್ಟಿ ಹೂ ಯಾವ ಸಮಯದಲ್ಲೆಲ್ಲ ಸಿಗ್ತದೆ. ಈ ವರ್ಷ ಮಾತ್ರ ಸ್ವಲ್ಪ ಕಡಿಮೆ, ಇಲ್ಲ ನಮಗೆ 2 ಅಟ್ಟಿ ಹೂ ಯಾವಾಗಲೂ ಸಿಗ್ತದೆ. ಅಂದ್ರೆ ಬಿಸಿಲು ಜಾಸ್ತಿ ಬೇಕು, ನೀರು ಕಡಿಮೆ ಈ ಗಿಡಗಳಿಗೆ. ಎಷ್ಟು ಜಾಸ್ತಿ ಆದ್ರೂ ತೊಂದರೆ ಇಲ್ಲ, ನೀರು ಜಾಸ್ತಿ ಹಾಕ್ಲೇಬಾರ್ದು, ಕಡಿಮೆ ಆಗ್ಬೇಕು. ಈಗ ಈ ಗಿಡಗಳ ಸುತ್ತಮುತ್ತ ಏನಾದ್ರೂ ಕಳೆ ಎಲ್ಲ ಬಂದ್ರೆ ಅದನ್ನು ಸ್ವಚ್ಛಗೊಳಿಸ್ತಾ ಇರ್ಬೇಕಾ ಸರ್, ಹೇಗೆ? ಅದರಲ್ಲಿ ನಾವು ಮಾಡುವಾಗ ಈಗ ಟೆರಿಸ್ ಮೇಲೆ ಮಾಡಿದ್ದೇವೆ. ನಾವು ಟೆರಿಸ್ ಮೇಲೆ ಮಾಡುವಾಗ ನಾವು ಅದರಲ್ಲಿ ಅಡಿಗೆ ನಾವು ಫಸ್ಟಿಗೆ ಒಂದು ಪ್ಲಾಸ್ಟಿಕ್ ಹಾಕಿದ್ದೇವೆ, ಅದರ ಮೇಲೆ ನಾವು ವೀಡ್ ಮ್ಯಾಟ್ ಹಾಕಿದ್ದೇವೆ, ಅದರ ಮೇಲೆ ನಾವು ಸಸಿ ಇಟ್ಟದ್ದು. ಮತ್ತೆ ಅದರಲ್ಲಿ ಹುಲ್ಲು ಬಂದ್ರೆ ಮಲ್ಲಿಗೆ ಸರಿಯಾಗಿ ಬರಲ್ಲ, ಬಂದ್ರೆ ಕೂಡ ಅದು ಹೂ ಮುಗುರುಗೆ ಒಂದು ಸಮಸ್ಯೆ ಬರ್ತದೆ. ಸಮಸ್ಯೆ ಬಂದ್ರೆ ಅದು ಹುಲ್ಲು ಬಂದ್ರೆ ಅದು ಮುಗುರು ನಾವು ಕಟ್ಟುವಾಗ ಗೊತ್ತಾಗ ಅದು ಬೆಂಡಾಗಿರ್ತದೆ, ಅದರಲ್ಲಿ ಸಮಸ್ಯೆ ಅಂತ ಗೊತ್ತಾಗ್ತದೆ ನಮಗೆ. ಮತ್ತೆ ಅದರಲ್ಲಿ ಹುಲ್ಲು ನಾವು ನೆಲದಲ್ಲಿ ನಟ್ಟರೆ ಹುಲ್ಲು ಬರ್ತದೆ. ಹುಲ್ಲು ಕೂಡ ನೆಲದಲ್ಲಿ ನಡ್ಬೋದು, ನಟ್ಟರೆ ಕೂಡ ಅದಕ್ಕೆ ಅಡಿಗೆಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿ ನಡ್ಬೋದು, ನಟ್ಟರೆ ಒಳ್ಳೆಯದು, ಹೂ ಬರ್ಬೋದು. ಇಲ್ಲದ್ರೆ ಈ ವರ್ಷದಾಗೆ ಮಳೆ ಬಂದರೆ ಅದರಲ್ಲಿ ಸರಿಯಾಗಿ ಈಲ್ಡಿಂಗ್ ಬರಲ್ಲ. ಅದನ್ನು ಸ್ವಚ್ಛತೆ ಮಾಡ್ತಾ ಇರಬೇಕಾಗ್ತದೆ ಗಿಡಗಳನ್ನೆಲ್ಲ. ಹೌದು, ಸ್ವಚ್ಛತೆ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಇರಬೇಕಲ್ಲ. ಆದರೆ ನನಗೆ ಒಂದು ನನ್ನ ಅನಿಸಿಕೆಯಲ್ಲಿ ಏನು ಹೇಳಿದರೆ, ನನಗೆ ಒಂದು ಅಡಿಗೆ ಪ್ಲಾಸ್ಟಿಕ್ ಹಾಕಿದರೆ ಬರೇ ಪ್ಲಾಸ್ಟಿಕ್ ಹಾಕಿದರೆ ನಾನು ಆಚೆ ಈಚೆ ನಾವು ಹೋಗುವಾಗ ಅದು ಹುಡಿಯಾಗಿ ಹೋಗ್ತದೆ 1-2 ತಿಂಗಳಲ್ಲಿ. ಅದಕ್ಕೆ ಮೇಲೆ ವೀಡ್ ಮ್ಯಾಟ್ ಹಾಕಿದರೆ ಅದಕ್ಕೆ ಏನು ನಾವೀಗ ಇದು 4ನೇ ವರ್ಷ ಆಗಿ ಇದೀಗ 5ನೇ ವರ್ಷ, ಈಗ ನಮಗೆ ಯಾವ ಸಮಸ್ಯೆ ಬರಲಿಲ್ಲ, ಅದಕ್ಕೆ ಲೀಕೇಜ್ ಬರಲಿಲ್ಲ, ನಮಗೆ ಏನು ಸಮಸ್ಯೆ ಬರಲಿಲ್ಲ. ನಾವು ಅದಕ್ಕೆ ವೀಡ್ ಮ್ಯಾಟ್ ಹಾಕಿ ಅದರ ಮೇಲೆ ಈಗ ಸಸಿ ಇಟ್ಟು ಈಗ 4-5 ವರ್ಷದಿಂದ ನಾವು ಮಲ್ಲಿಗೆ ತೆಗೆಯುತ್ತಾ ಇದ್ದೇವೆ. ಅಲ್ಲ, ಈ ಮನೆಯಲ್ಲಿ ಒಬ್ರು ಇದ್ರು ಕೂಡ ಅವರಿಗೆ 1 ಅಟ್ಟಿ ಮಲ್ಲಿಗೆ ತೆಗೆದು ಕಟ್ಟಲಿಕ್ಕೆ ಕೊಡ್ಬೋದು. ಈ ಜಾಗ ಕಡಿಮೆ ಇದ್ರೂ ಸಹ ನಮಗೆ ಈ ಒಂದು ಮಲ್ಲಿಗೆ ಕೃಷಿಯ ವ್ಯವಹಾರವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬಹುದು ಅವರ ಜೀವನಕ್ಕೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಈಗ ಎಷ್ಟು ಕಮ್ಮಿ ಜಾಗ ಇದ್ರು ಕೂಡ, ಮನೆ ಅಂಗಳ ಒಂದು ಸ್ವಲ್ಪ ಇದ್ರು ಕೂಡ ಅವರಿಗೆ ಒಂದು 50 ಗ್ರೋ ಬ್ಯಾಗ್ ನಲ್ಲಿ ಇದು ಮಾಡಿ ಇಟ್ರೆ ಅವರ ಸೈಡ್ ಬಿಸ್ನೆಸ್ ಇದಾಗ್ತದೆ. ಇದರಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಇದ್ದ ದಿವಸ 1 ಅಟ್ಟೆ ಹೂ ಆದ್ರೆ 2,000 ರೂಪಾಯಿ ಸಿಗ್ತದೆ. ಇದು 200 ರೂಪಾಯಿ 300 ರೂಪಾಯಿ ಅಲ್ಲ. ಮಾರ್ಕೆಟ್ ಸ್ವಲ್ಪ ಕಡಿಮೆ ಇರುವಾಗ ಸ್ವಲ್ಪ ನಮಗೆ ಇದರಲ್ಲಿ ಸ್ವಲ್ಪ ಆದಾಯ ಕಮ್ಮಿ ಆಗ್ತದೆ. ಅದು ಹೇಗಾದ್ರೂ 400 ರೂಪಾಯಿ 300 ರೂಪಾಯಿಗೆ ಸಿಗ್ತದೆ. ನಮ್ಮ ಕಟ್ಟಿದ ಮಜೂರಿ ಅದರಲ್ಲಿ ಸಿಗ್ತದೆ. ಮತ್ತೊಂದು ನಮಗೆ ಈ ಮಾರ್ಕೆಟಿಂಗ್ ಮಾತ್ರ ಜಾಸ್ತಿ ಇದು ಮಾಡುವುದು, ಇದು ಒಂದು ಪಾಪದವರು ಒಂದು ಫಂಕ್ಷನ್ ಮಾಡಿದ್ರೆ ಅದು ನನಗೆ ಕಷ್ಟ ಅಂತ ಕಾಣ್ತದೆ. ಯಾಕೆಂದ್ರೆ 2,000 3,000 ಈಗ ರೇಟ್ ಮಾಡಿದ್ರೆ ಕಷ್ಟ ಅಂತ ಕಾಣ್ತದೆ. ಮಲ್ಲಿಗೆ 1,500 ರೂಪಾಯಿ ಒಂದು ಮಿನಿಮಮ್ ರೇಟ್ ಇರಬೇಕು. ಕಡಿಮೆ ಅಂದ್ರೆ ಒಂದು 500 ರೂಪಾಯಿ ಇರಬೇಕು. ಅದಕ್ಕಿಂತ 100 ರೂಪಾಯಿ 80 ರೂಪಾಯಿ ಎಲ್ಲ ಆದ್ರೆ ಇದನ್ನು ನಾವು ಬಾಳೆಬಲ್ಲಿ ಮಾಡಿ ಕಟ್ಟಿದ್ರೆ ನಮಗೆ ಏನು ಸಿಗ್ತದೆ ಅದರಲ್ಲಿ? ಖಂಡಿತ ಅದರ ಒಂದು ಧಾರಣೆ ಆ ರೀತಿ ಇರಬೇಕು, ಮಾರ್ಕೆಟ್ ಧಾರಣೆ. ಬಡವರಿಗೂ ಸಹ ಅದನ್ನು ತೆಕೊಳ್ಳುವ ರೀತಿಯಲ್ಲಿ ಮಾಡಿದ ಒಂದು ಕೆಲಸಕ್ಕೆ ತಕ್ಕಂತ ಅದಕ್ಕೆ ನ್ಯಾಯ ಕೊಡಬೇಕು, ಆ ತರ ಒಂದು ಸಿಗ್ಬೇಕು ಅದರ ಧಾರಣೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಈಗ ಒಬ್ಬ ಪಾಪದವರೊಬ್ಬರೇ ಮದುವೆ ತೆಗೆದಿದ್ದರೆ 1 ಅಟ್ಟಿ ಮಲ್ಲಿಗೆಗೆ 2,000 3,000 ಕೊಟ್ಟರೆ ಅವರು ಏನು ಇದನ್ನು ಮಾಡ್ಬೋದು. ನಾವು ಕೂಡ ಹಾಗೆ, ಕಟ್ಟುವರು ಕೂಡ ಹಾಗೆ. ಇದರಲ್ಲಿ 100 ರೂಪಾಯಿ 80 ರೂಪಾಯಿ ನಮಗೆ ಸಿಕ್ಕಿದ್ರೆ ನಮಗೆ ಏನು ಮಾಡ್ಬೋದು? ಇದರಲ್ಲಿ ಒಂದು ಮಿನಿಮಮ್ ಅಂದರೆ 500 ರೂಪಾಯಿಯಿಂದ ಮೇಲೆ ಹೋದರೆ 1,500ವರೆಗೆ ಹೋಗಿದ್ರೆ ಒಳ್ಳೆಯದು. ಇದಕ್ಕಿಂತ ಮೇಲೆ ಹೋದರೆ ನಮಗೆ ಭಾರಿ ಕಷ್ಟ ಅಂತ ಕಾಣ್ತದೆ. ಈಗ ಈ ಮಲ್ಲಿಗೆಯಲ್ಲಿ ಬೇರೆ ಬೇರೆ ವಿಧಗಳುಂಟು ಅಂತೇಳಿ ಕೇಳ್ಪಟ್ಟಿದ್ದೇನೆ. ನೀವು ಬೆಳೆಸುವಂಥ ಮಲ್ಲಿಗೆ ಯಾವುದು ಅಂತೇಳಿ ಗೊತ್ತುಂಟಾ ಸರ್? ನಾವು ಇದು ಉಡುಪಿ ಮಲ್ಲಿಗೆ ಅಂತ ಹೇಳ್ತಾರೆ.
ಅದಂದರೆ ಮಲ್ಲಿಗೆ ಇದು ಮಂಗಳೂರಿನಿಂದ ಉಡುಪಿಗೆ ಹೋದರೆ ಅದು ಉಡುಪಿ ಮಲ್ಲಿಗೆ, ಮತ್ತು ಉಡುಪಿಯಿಂದ ಮಂಗಳೂರಿಗೆ ಬಂದು ಅದು ಮಂಗಳೂರು ಮಲ್ಲಿಗೆ. ಅದು ಆಚೆ ಈಚೆ ಹೋಗ್ತಾ ಇರ್ತದೆ ಸಸಿಗಳು. ಅದು ಸಸಿಗಳೆಲ್ಲ ಸಾಧಾರಣವಾಗಿ ರೀತಿಯಲ್ಲಿ ನಾನು ಒಂದೇ ಅಂತ ಹೇಳ್ತೇನೆ. ಅದು ನಮಗೆ ಕೆಲವು ಮಣ್ಣಿನಲ್ಲಿ ಕೆಲವು ರೀತಿಯಲ್ಲಿ ಅದು ಫಲ ಬರ್ತದೆ. ಅದೀಗ ಗಿಡಗಳ ಲಕ್ಷಣ ಹೇಗಿರ್ತದೆ ನಿಮಗೆ ಗೊತ್ತುಂಟಾ? ಬೇರೆ ಬೇರೆ ಗಿಡಗಳಿರ್ತದ? ಸೊ ಈ ಸಣ್ಣ ಎಲೆ ಇರ್ತದ, ಅದು ಅದರಲ್ಲಿ ಇರ್ತದೆ, ಒಂದು ಸಣ್ಣ ಎಲೆ ದೊಡ್ಡ ಎಲೆ ಅಂತ ಹಾಗೆ ಇರ್ತದೆ. ಅದು ಸಣ್ಣ ಎಲೆಯದ್ದು ಭಾರಿ ಒಳ್ಳೆಯದು, ಪರಿಮಳ ಜಾಸ್ತಿ. ಪರಿಮಳ ಜಾಸ್ತಿ ಅಲ್ಲ, ಅದು ಈಲ್ಡಿಂಗ್ ಬರುವುದು ಜಾಸ್ತಿ. ಈಲ್ಡಿಂಗ್ ಒಳ್ಳೆ ಬಿಡ್ತದೆ ಅದು. ಈ ದೊಡ್ಡ ಎಲೆ ಬಂದರೆ ಅದನ್ನು ನಾವೆಲ್ಲ ತೆಗಿಬೇಕು. ಎಲೆಯನ್ನು ತೆಗಿದ್ರೆ ಮಾತ್ರ ಅದಕ್ಕೆ ಮತ್ತೆ ನಮಗೆ ಸಣ್ಣ ಎಲೆ ಬರ್ತದೆ. ದೊಡ್ಡ ಎಲೆಯನ್ನೆಲ್ಲ ನಾವು ತೆಗಿಬೇಕು ಅಂತ. ದೊಡ್ಡ ಎಲೆ ತೆಗಿಬೇಕು, ನಾವು ವರ್ಷದಲ್ಲಿ ಒಂದು ಸಲ ಕಟ್ ಮಾಡಬೇಕು. ಅದು ಕಟ್ಟು ಮಾಡುವ ವಿಧಾನ ಹೇಳಿದರೆ ಅದು ಎಲ್ಲ ಸಮಯದಲ್ಲಿ ಕಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಹೇಳಿದರೆ ಅದು ಮಳೆಗಾಲದಲ್ಲಿ ಮಾಡಿದರೆ ಇದರಲ್ಲಿ ನೀರು ಒಳಗೆ ಹೋದರೆ ಅದು ಸಸಿಗಳು ಸಾಯ್ತದೆ, ನಾವು ಜಾಸ್ತಿ ಮಳೆ ಬರುವಾಗ. ಮತ್ತು ನಮಗೆ ರೇಟು ಒಳ್ಳೆ ಜಾಸ್ತಿ ಇರುವಾಗಲೂ ಕಟ್ಟು ಮಾಡಲಿಕ್ಕೆ ಮನಸ್ಸಿಲ್ಲ. ನಾವು ಕಟ್ಟು ಮಾಡಿದ ಮೇಲೆ ನಮಗೆ ಒಂದು 50 ದಿವಸ ಮಲ್ಲಿಗೆ ಕಡಿಮೆ ಆಗ್ತದೆ, ಸ್ವಲ್ಪ ಮಲ್ಲಿಗೆ ಸಿಗುವುದಿಲ್ಲ ಕಟ್ಟು. ಮತ್ತು ಚಿಗುರು ಬಂದ ಮೇಲೆ ಅದಕ್ಕಿಂತ 2 ಪಟ್ಟು 3 ಪಟ್ಟು ಜಾಸ್ತಿ ಮಲ್ಲಿಗೆ ಸಿಗ್ತದೆ ನಮಗೆ ಅದು. ಈಗ ನಿಮಗೆ ವರ್ಷ ಪೂರ್ತಿ ಇದರ ಒಂದು ಕೆಲಸ ಸಿಗ್ತದೆ ಅಂತ ಹೇಳ್ತಾ ಇದ್ದೀರಾ? ನಮಗೆ ದಿವಸಕ್ಕೆ ನಾವು ಕೊಡದೇ ಇಲ್ಲದ ಮಲ್ಲಿಗೆ ಯಾವಾಗಲೂ ಇಲ್ಲ. ನಾವು ಎಲ್ಲ ದಿವಸ ಕೊಡ್ತೇವೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ನಾವು ಮಲ್ಲಿಗೆ ನಮಗೆ ಜೀವನಕ್ಕೆ ಏನು ಕಮ್ಮಿ ಆಗಲಿಲ್ಲ, ಇಷ್ಟರವರೆಗೆ ನಮಗೆ ಏನು ಕಡಿಮೆ ಆಗಲಿಲ್ಲ. ಈಗ ಅದಕ್ಕೆ ಗೊಬ್ಬರ ಎಲ್ಲ ಹಾಕುವಂಥದ್ದು ಎಷ್ಟು ದಿನಕ್ಕೊಮ್ಮೆ ಹಾಕಬೇಕಾಗ್ತದೆ? ನಾವು ಗೊಬ್ಬರ ಹಾಕುದಂದ್ರೆ ಒಂದು 15 ದಿವಸಕ್ಕೊಮ್ಮೆ ಗೊಬ್ಬರ ಹಾಕುದು. ನಾವು ಕೈಬೇವು ಹಿಂಡಿ ಆದ್ರೆ ಒಣಗಿದ ಹಿಂಡಿಯನ್ನೇ ಹಾಗೆ ಹಾಕುದು, ಗಟ್ಟಿ ಹಾಕುದು. ಅರ್ಲಿಂಡಿ ಆದ್ರೆ ನಾನು ನೀರಿಗೆ ಹಾಕಿ ಅದನ್ನು ತೆಲ್ಲಂಗೆ ಮಾಡಿ ಹಾಕುದು. ಆ ನೀರಿಗೆ ಹಾಕುವಾಗ ಅದು ನೀರು ಬರೇ ತೆಲ್ಲಂಗೆ ಮಾಡಿ ಹಾಕಬೇಕು ನಾವು. ಇಲ್ಲದ್ರೆ ಅದು ಏನಾಗ್ತದೆ, ಅದು ನಾವು ಮಣ್ಣಿನಲ್ಲಿ ಅದು ಸಿಮೆಂಟ್ ಹಾಕಿದಾಗೆ ಹಾಗೆ ನಿಲ್ತದೆ ಮೇಲೆ. ಅದನ್ನು ನಾನು ತೆಲ್ಲಂಗೆ ಮಾಡಿ ಹಾಕುದು. ಇವತ್ತು 1 ಲೀಟರ್ ಹಾಕಿದ್ರೆ ನಾಳೆ 1 ಲೀಟರ್ ಹಾಕುದು. 15 ದಿನಕ್ಕೊಮ್ಮೆ ಅದರ ಒಂದು ಗೊಬ್ಬರದ ವ್ಯವಸ್ಥೆ ಆಗ್ತದೆ. ಈಗ ನಿಮ್ಗೆ ಈ ಮಲ್ಲಿಗೆ ಕೃಷಿಯಿಂದ ನಿಮಗೆ ಏನಾದ್ರೂ ಪ್ರಶಸ್ತಿಗಳು ಸಿಕ್ಕಿದ ಸರ್? ನಮಗೆ ಕರ್ನಾಟಕ ರಾಜ್ಯದಿಂದ ರೈತ ರತ್ನ ಪ್ರಶಸ್ತಿ ನಮಗೆ ಈ ಸಲ ಧರ್ಮಸ್ಥಳದಲ್ಲಿ ನಮಗೆ ಸಿಕ್ಕಿದೆ. ಅದರಲ್ಲಿ ಭಾರಿ ಖುಷಿಯಾಗಿದೆ ನಮಗೆ. ಅದರ ನಂತರ ನಮ್ಮ ನೆರೆಕರೆಯಲ್ಲಿ ಕೂಡ ಈಗ 16 ಜನರು ಮಲ್ಲಿಗೆ ಮಾಡಿ ಈಗ ಅವರು ಕೂಡ ನಮ್ಮೊಟ್ಟಿಗೆ ಮಂಗಳೂರಿಗೆ ಕೊಡ್ತಾ ಇದ್ದಾರೆ. ಈಗ ಮಂಗಳೂರಿಗೆ ನೀವೇ ಬಂದು ಕೊಡ್ತಾ ಇದ್ದೀರಾ ಅಥವಾ ಅದಕ್ಕೆ ವ್ಯವಸ್ಥೆ ಏನಾದರೂ? ಅವರೇ ಕೊಂಡೋಗುವ ವ್ಯವಸ್ಥೆ ಮಾಡ್ತಾರೆ. ನಾವು ಒಂದು ವಿಟ್ಲಕ್ಕೆ ನಾವು ತಲುಪಿ ಕೊಡ್ತೇವೆ, ಅಲ್ಲಿಂದ ಅವರು ಕೊಂಡೋಗ್ತಾರೆ. ತರಬೇತಿಯನ್ನು ಕೊಟ್ಟಿದ್ದೀರಾ ಸರ್? ನಾವು ಅವರಿಗೆ ತುಂಬಾ ಮಾಹಿತಿ ಕೊಟ್ಟಿದ್ದೇನೆ. ಅದಕ್ಕಿಂತ ಗೊಬ್ಬರ ಹಾಕಬೇಕು, ನಮಗೆ ಮಲ್ಲಿಗೆ ಆಗುದಿಲ್ಲ, ಏನು ಮಾಡುದು. ಅವರು ಕಟ್ಟೇನು ಮಾಡುದಿಲ್ಲ, ಸಸಿ ನೋಡುವಾಗ ಅವ್ರದ್ದು ಹಳದಿಯಾಗಿ ಸಣ್ಣದಾಗಿ ಇರ್ತದೆ. ಅದಕ್ಕೆಲ್ಲ ಸರಿಯಾಗಿ ಗೊಬ್ಬರ ಎಲ್ಲ ಅವರು ಕೊಡುವುದಿಲ್ಲ. ಹಾಗೆ ಕೆಲವು ನೋಡುವಾಗ ಹಾಗೆ ಕಾಣ್ತದೆ. ಅದು ಅವರು ಜಾಸ್ತಿ ಹಸುವಿನ ಗೊಬ್ಬರ ಎಲ್ಲ ಜಾಸ್ತಿ ಆಗ್ತದೆ, ಅದರಲ್ಲಿ ನೈಟ್ರೋಜನ್ ಜಾಸ್ತಿ ಇರ್ತದೆ. ಅದು ಬಿಸಿಯಾದ ನಾವು ಗೋಮೂತ್ರ ಅದರ ಹಸಿ ಸೆಗಣಿ ಎಲ್ಲ ಹಾಕಿದರೆ ಅದು ನೈಟ್ರೋಜನ್ ಜಾಸ್ತಿ ಇರ್ತದೆ. ಆದ್ದರಿಂದ ಅದು ಸ್ವಲ್ಪ ಮತ್ತೆ ಅದಕ್ಕೆ ಫಸ್ಟಿಗೆ ಒಮ್ಮೆ ಹೂ ಬರ್ತದೆ, ಮತ್ತೆ ಅದು ಕೆಂಪಾಗ್ತದೆ, ಹಳದಿ ಕಲ್ಲರಿಗೆ ಬಂದು. ಅವರು ಕೂಡ ರಸಗೊಬ್ಬರ ಕೂಡ ಹಾಕಿದರೆ ಅದೇ ಸಮಸ್ಯೆ ಬರ್ತದೆ. ಮತ್ತು ಅದು ಸಣ್ಣದಾಗಿ ಹಳದಿಯಾಗಿ ಇದಾಗ್ತದೆ. ನೈಟ್ರೋಜನ್ ಜಾಸ್ತಿ ಇದ್ದ ಗೊಬ್ಬರವನ್ನು ಇದಕ್ಕೆ ಸ್ವಲ್ಪ ಕಡಿಮೆ ಕೊಡಬೇಕು. ನಾವು ಕೊಡಬಾರ್ದು ಅಂತ ಇಲ್ಲ. ಈ ಹಸುವಿನ ಗೊಬ್ಬರ ಇದು ಮೂತ್ರ ಆಗ್ತಿದ್ರೆ ನಾವು ಅದನ್ನು ತೆಗೆದಿಟ್ಟು ಒಂದು 10 ದಿವಸ ಬಿಟ್ಟು ಮತ್ತೆ ಹಾಕಬೇಕು. ಈಗ ಈ ಗಿಡವನ್ನು ಕಸಿ ಮಾಡ್ತಾ ಇದ್ದೀರಲ್ಲ, ಅದು ಯಾವ ರೀತಿ ನಡೀತಾ ಉಂಟು ಸರ್? ಅದನ್ನು ನಾವು ಸಾಧಾರಣ ಒಂದು ಫೆಬ್ರವರಿ ಮಾರ್ಚಲ್ಲಿ ಕಟ್ ಮಾಡ್ಬೋದು. ಇದರಲ್ಲಿ ಮೇ ತಿಂಗಳಲ್ಲಿ ಫಸ್ಟಿಗೆ ಕಟ್ ಮಾಡ್ಬೋದು, ಮಳೆ ಬೀಳಬಾರ್ದು ಮಾತ್ರ. ಹಾಗೆ ಕಟ್ ಮಾಡಿದರೆ ನಮಗೆ ಚಿಗುರು ಆ ಕೂಡಲೇ ನಾವು ಅದಕ್ಕೆ ಗೊಬ್ಬರ ಜಾಸ್ತಿ ಕೊಟ್ಟು ಅದನ್ನು ಚಿಗುರಿಸಬೇಕು. ಚಿಗುರಿಸಿ ಬಂದ ಕೂಡಲೇ ಮೇಲೆ ನಮಗೆ ಒಂದು 50 ದಿವಸದಲ್ಲಿ ಸರಿಯಾಗಿ ಮಲ್ಲಿಗೆ ಅದರಲ್ಲಿ ಬರ್ತದೆ. ಮತ್ತೆ ನೀವು ಈ ಗಿಡಗಳನ್ನು ಹೊರಗಡೆ ಕೊಡ್ತಾ ಇದ್ದೀರಾ? ನಾವು ಕಳೆದ ವರ್ಷ ನಾನೊಂದು 1,500 ಸಸಿ ಮಾರಾಟ ಮಾಡಿದ್ದೇನೆ. ಈ ವರ್ಷ ಸ್ವಲ್ಪ ಕೊಡ್ತಾ ಇದ್ದೇನೆ. ಈ ವರ್ಷ ಸ್ವಲ್ಪ ಸಸಿ ಆಗುವುದು ಕಡಿಮೆ, ಸ್ವಲ್ಪ ಬದುಕುವುದೆಲ್ಲ ಸ್ವಲ್ಪ ಕಡಿಮೆ. ಎಲ್ಲದಕ್ಕೂ ಸಮಸ್ಯೆ ಉಂಟು ಈ ವರ್ಷ. ಎಲ್ಲ ಕೃಷಿಗೆ ವಾತಾವರಣ ತುಂಬಾ ವಾತಾವರಣ ಯಾವುದಕ್ಕೂ ಕೂಡ ಅಡಿಕೆ ಮರದಾಗಿ ಈ ಮಲ್ಲಿಗೆ ಕೂಡ ಸಮಸ್ಯೆ ಇದೆ. ಹೌದು ಸರ್. ಈಗ ನಿಮಗೆ ಎಷ್ಟು ಭೂಮಿ ಇದೆ ಸರ್? ನಮಗೆ ಭೂಮಿ ಅಂದರೆ ನಿಮಗೆ ಭೂಮಿ ಇರುವುದು ನಮಗೆ 25 ಸೆಂಟ್ಸ್ ಜಾಗ ಮಾತ್ರ. ಅದರಲ್ಲಿ ನಮಗೆ ಈಗ 170 ಮಲ್ಲಿಗೆ ಸಸಿ ಮತ್ತು ಒಂದು 8 ಹಸು ಕಟ್ಟುವಂಥದ್ದು ಒಂದು ಕೊಟ್ಟಿಗೆ ಉಂಟು. ಮತ್ತು ಅದರಲ್ಲಿ 12 ತೆಂಗಿನ ಮರ ಉಂಟು. ಹಾಗೆಲ್ಲ ಮಾಡಿ ನಾನು ಜೀವನ ತೆಗೆಯುತ್ತಾ ಇದ್ದೇನೆ ಈಗ. ಹೌದು, ಇದು ಎಲ್ಲರಿಗೂ ಭಾರಿ ಖುಷಿಯಾಗಿದೆ. ಇದನ್ನು ನೋಡಿ ಎಲ್ಲರಿಗೂ ಭಾರಿ ಖುಷಿಯಾಗಿದೆ. ನಾನು ಈ 25 ಸೆನ್ಸ್ ಜಾಗದಲ್ಲಿ 8 ಹಸು ಕಟ್ಟು ಒಂದು ಕೊಟ್ಟಿಗೆ ಮತ್ತು 12 ತೆಂಗಿನ ಮರ
ಮತ್ತೆ ಅದರ ಮೇಲೆ 170 ಈ ಮನೆ ಮೇಲೆ ಯಾವುದು ಮಲ್ಲಿಗೆ ಸಸಿ. ನಮ್ಮ 2200 ಸ್ಕ್ವೇರ್ ಫೀಟ್ ಉಂಟು ನಮ್ಮ ಮನೆ. ಅದರ ಮೇಲೆ ನನಗೆ ಫುಲ್ ಮಲ್ಲಿಗೆ ಸಸಿ ಇಡ್ಲಿಕ್ಕೆ ಭಾರಿ ಉತ್ತಮ ಆಗಿದೆ ಈಗ. ನಿಮ್ಗೆ ಬೇರೆ ಏನಾದ್ರೂ ಸನ್ಮಾನಗಳು ಸಿಕ್ಕಿದ ಸರ್? ಬೇರೆ ನಮಗೆ ಇದರಲ್ಲಿ ಸನ್ಮಾನ ಮಾಡಿದ್ದಾರೆ, ಕೆಲವು ಕಡೆಯಲ್ಲಿ ಸನ್ಮಾನಗಳು ಸಿಕ್ಕಿದೆ. ನಮ್ಮ ಚರ್ಚಿನಲ್ಲಿ ಮಾಡಿದ್ದಾರೆ, ಕೆಲವು ಮಂದಿರದಲ್ಲಿ ಮಾಡಿದ್ದಾರೆ. ನಮಗೆ ಮಂಗಳೂರಿನಲ್ಲಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ನಮ್ಮ ಕೃಷಿ ವಿಜ್ಞಾನ ಕಾಲೇಜು ಮಂಗಳೂರು, ಇದರಲ್ಲಿ ಕೂಡ ನಮಗೆ ಸನ್ಮಾನ ಮಾಡಿದ್ದಾರೆ. ಖಂಡಿತ ಸರ್. ಕೃಷಿ ಅಂತ ಹೇಳಿದ್ಮೇಲೆ ಸಾಧಕ ಬಾಧಕಗಳು ಇದ್ದದ್ದೇ. ಈಗ ನೀವು ಒಟ್ಟಾಗಿ ಹೇಳುದಿದ್ರೆ ನಮ್ಮ ಕೇಳುಗರಿಗೆ ಈ ಒಂದು ಮಲ್ಲಿಗೆ ಕೃಷಿಯ ಅನುಭವದ ಮಾತಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳುವುದೆಂದರೆ ಎಲ್ಲ ಜನರು ಮಲ್ಲಿಗೆ ಮಾಡ್ಬೋದು. ಇದಕ್ಕೆ ನಾವು ಬೇರೆ ಕೂಲಿ ಕೆಲಸಕ್ಕೆ ಹೋಗುವುದಕ್ಕಿಂತ ನಾನು ಒಳ್ಳೆ ಇದು ಕೆಲಸ ಅಂತ ಹೇಳಿ ಹೇಳ್ತೇನೆ ಎಲ್ಲರಿಗೂ. ಎಲ್ಲರೂ ಯಂಗ್ಸರಿಗೆ ಎಲ್ಲರಿಗೂ ಮಾಡ್ಬೋದು ಇದನ್ನು. ಹೇಳಿದರೆ ಇದನ್ನು ಯಾರು ಕಟ್ಟುವುದು ಅಂತ ಅವರಿಗೆ ಆಲೋಚನೆ ಆಗ್ತದೆ, ಇದನ್ನು ತೆಗೆಯುವುದು ಯಾರು, ಕಟ್ಟುವುದು ಯಾರು ಅಂತೇಳಿ. ಇದನ್ನು ನೋಡಲಿಕ್ಕೆ ಹೋದರೆ ಇದು ಅಷ್ಟು ಕಷ್ಟ ಏನಿಲ್ಲ. ನಾವು ಅವರು ಮನೆಯಲ್ಲಿದ್ದವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಅವರನ್ನು ತೆಗಿಸ್ಬೇಕು. ಫಸ್ಟಿಗೆ ತೆಗೆದಾದ ಮೇಲೆ ಕಟ್ಟಲಿಕ್ಕೆ ಮಾತ್ರ ಒಬ್ಬರು ಇಬ್ಬರು ಇದ್ದರೂ ಅದ್ರ ಕಟ್ಟಲಿಕ್ಕೆ ಆಗ್ತದೆ. ಸ್ವಲ್ಪ ವಯಸ್ಸಾದವರು ಇದ್ದರೂ ಕೂಡ ಮನೆಯಲ್ಲಿ ಅವ್ರು ತೆಗೀಲಿಕ್ಕೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ನಮಗೆ. ಮಾಡಿದರೆ ಸ್ವಲ್ಪ ನಮಗೆ ಮತ್ತೆ ಕಟ್ಟಲಿಕ್ಕೆಲ್ಲ ನಮಗೆ ಸ್ವಲ್ಪ ಈಸಿ ಆಗ್ತದೆ, ಮತ್ತೆ ತೊಂದರೆ ಇಲ್ಲ. 1-2 ದಿವಸ ಕಷ್ಟ ಕಾಣ್ತದೆ, ಅದು ಮತ್ತೆ ನಮಗೆ ಅದು ಅಭ್ಯಾಸ ಆಗ್ತದೆ. ಅದು ಸೆಟ್ ಆದ ಮೇಲೆ ಮತ್ತೆ ಅದಕ್ಕೆ ಹೆದರ್ಬೇಕಂತಿಲ್ಲ. ನಾವು ಕಡಿಮೆ ಜಾಗ ಅಂದರೆ ಒಂದು 5 ಸೆನ್ಸ್ ಜಾಗ ಇದ್ದವರಿಗೆ ಕೂಡ ಇದನ್ನು ಒಂದು ಅಲ್ಲಿ ಇಲ್ಲೆಲ್ಲ ಒಂದು 50 ಸಸಿ ಮಾಡಿ ಇಟ್ಟರೆ ನಮಗೆ ಒಂದಟ್ಟು ಹೂ ಆದರೆ 2000 ರೂಪಾಯಿ ಆಯ್ತಲ್ಲ. ಒಳ್ಳೆ ರೇಟ್ ಇರುವಾಗ, ಕಮ್ಮಿ ರೇಟ್ ಇರುವಾಗ ತೊಂದರೆ ಇಲ್ಲ. ಅದು ಹೇಗಾದರೂ ಮಿನಿಮಮ್ ನಮಗೆ ವರ್ಷದಲ್ಲಿ ಒಂದು 700 ರೂಪಾಯಿ 800 ರೂಪಾಯಿ ಹಾಗೆ ರೇಟ್ ಇಡ್ಬೋದು. ಒಂದು ದಿವಸ 300 ರೂಪಾಯಿ ಕೂಡ ಇರ್ಬೋದು, 200 ಇಡ್ಬೋದು. ಅಲ್ಲಿ 2100, ಜಾಸ್ತಿ ಅಂದರೆ 2100 ಹೋಗ್ತದೆ ನಮ್ಮ ಮಲ್ಲಿಗೆಗೆ. 2100, ಅದಕ್ಕಿಂತ ಮೇಲೆ ಹೋಗಲ್ಲ ಈಗ. ಪ್ರೀತಿಯ ಶ್ರೋತೃಗಳೇ, ಕೇಳಿದಿರಲ್ಲ, ಇದುವರೆಗೆ ಕರಾವಳಿ ಪ್ರದೇಶದ ಸಣ್ಣ ಹಿಡುವಳಿದಾರರಿಗೂ ಸಹ ಒಂದು ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಅಂತೇಳಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಬಂಟ್ವಾಳ ತಾಲೂಕಿನ ಅಳಿಕೆ ಎಂಬಲ್ಲಿನ ಜೆರಾಲ್ಡ್ ಡಿಸೋಜಾ ಇವರು. ಇವರಿಗೆ ನಮ್ಮ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ನಿಮಗೆ ಕೂಡ ಧನ್ಯವಾದಗಳು. ನಮ್ಮ ಕೇಳುಗರು ತರಬೇತಿಯನ್ನು ನೀಡಲು ಅಥವಾ ನಿಮ್ಮನ್ನು ಸಂಪರ್ಕಿಸಲು ಒಂದು ದೂರವಾಣಿ ಸಂಖ್ಯೆ ಹೇಳ್ಬೋದಾ ಸರ್? ಹೇಳ್ಬೋದು. ಈಗ ನಮ್ಮ ಫೋನ್ ನಂಬರ್ 94 82 25 30 59. ಇನ್ನೊಮ್ಮೆ ಸರ್. 94 82 25 30 59. ಇದಕ್ಕೆ ನೀವು ಕರೆ ಮಾಡಿದರೆ ರಾತ್ರಿ ಹೊತ್ತಿನಲ್ಲಿ ನಾವು ಇದಕ್ಕೆ ಮಾಹಿತಿ ಹೇಳ್ಬೋದು ನಿಮಗೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಮಲ್ಲಿಗೆ ಕೃಷಿ ಈ ಕುರಿತು ಜೆರಾಲ್ಡ್ ಡಿಸೋಜಾ ಅಳಿಕೆ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶಶಿಕಲಾ ಪ್ರಭು ಕಾಡುಮಠ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.